ಒಂದು ಕೇಸ್ ಆದ್ಮೇಲೆ ಒಂದು ಕೇಸ್ ಬುಕ್ ಮಾಡಿ ದ್ವೇಷದ ರಾಜಕಾರಣ ಮಾಡ್ತಿದ್ಯಂತೆ ಕಾಂಗ್ರೆಸ್ ಪಕ್ಷ. ಲೋಕಸಭಾ ಚುನಾವಣೆಯಲ್ಲಿ ಮುನಿರತ್ನ ಅವರು ಶ್ರಮಿಸಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯನ್ನ ಮಣಿಸಿ ಅದೆಲ್ಲದರ ಪರಿಣಾಮ ಇವತ್ತು ಜೈಲಿನಲ್ಲಿದ್ದಾರೆ. ಆರೋಪ ನೋಡಿ, ಆರೋಪ ಮಾಡಲಿ ಯಾವ ವಾಸ್ತವಾಂಶಗಳಿದೆ ಅದ್ರ ಬಗ್ಗೆ ಅದನ್ನ ನೆಲೆಗಟ್ಟ ಮೇಲೆ ಮಾತಾಡಬೇಕಾಗ್ತದೆ. ಯಾಕಂದರೆ ಇವೆಲ್ಲ ಬಹಳ ಸೂಕ್ಷ್ಮವಾಗಿದ್ದ ವಿಚಾರಗಳು. ದೀನ ದಲಿತರ ಬಗ್ಗೆ ಮಾತಾಡ್ತಕ್ಕ ವಿಚಾರದು, ಮಹಿಳೆಯರ ಸುರಕ್ಷತೆ ವಿಚಾರ ಇರ್ಬೋದು, ಮಹಿಳೆಯರ ಮೇಲೆ ಅತ್ಯಾಚಾರ ವಿಚಾರಗಳಿರ್ಬೋದು. ಮಾತಾಡುವಾಗ ಪ್ರಜ್ಞೆ ಇಟ್ಕೊಂಡು ಮಾತಾಡಬೇಕಾಗ್ತದೆ. ಒಬ್ಬ ಶಾಸಕ ಮಾಡಿರ್ತಕ್ಕಂಥ ಮೆಟೀರಿಯಲ್ ವಿಚ್ ಪೊಲಿಟಿಕಲ್ ಪಾರ್ಟಿ ಬಿಲಾಂಗ್ಸ್ ಟು ಅದನ್ನ ಕಂಡೆಮ್ ಮಾಡ್ತಕ್ಕಂಥ ಔದಾರ್ಯವನ್ನು ಆ ಪಕ್ಷದ ನಾಯಕರು ಮಾಡಬೇಕಾಗಿರ್ತಕ್ಕಂಥ. ಲೆಟ್ ಇಟ್ ಬಿ ಕಾಂಗ್ರೆಸ್, ಲೆಟ್ ಇಟ್ ಬಿ ಬಿಜೆಪಿ, ಲೆಟ್ ಇಟ್ ಬಿ JDS. ಇವತ್ತು ಸಮಾಜದಲ್ಲಿರ್ತಕ್ಕಂತಹ ಈ ದೊಡ್ಡ ಪಿಡುಗನ್ನ ನಾವು ತೊಲಗಿಸಬೇಕು ಅನ್ನೋದ್ರೆ, ಮಹಿಳೆಯರ ಬಗ್ಗೆ ಸ್ಪೆಷಲಿ ಬಿಜೆಪಿಯವ್ರನ್ನ ಕೇಳಬೇಕು ಅನ್ನೋದ್ರೆ, ದೇಶದಲ್ಲಿ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳ್ತಕ್ಕಂಥದ್ದು, ಭಾರತಾಂಬೆಯ ಬಗ್ಗೆ ಬಹಳ ಗೌರವ ಮಾತಾಡ್ತಕ್ಕಂಥದ್ದು, ಈ ಮಹಿಳೆಯರ ಬಗ್ಗೆ ಬಹಳ ದೊಡ್ಡ ಮಾತುಗಳು ಮಾತಾಡ್ತಕ್ಕಂಥದ್ದು, ಅವ್ರದೇ ಶಾಸಕ ಮಾಡಿರ್ತಕ್ಕಂಥ ಅನಾಚಾರಕ್ಕೆ ಯಾವುದೇ ಪಕ್ಷವನ್ನು ದೂಷಿಸ್ತಕ್ಕಂಥದ್ದು ಸರಿ ಇಲ್ಲ. ಪಾರ್ಲಿಮೆಂಟ್ ಚುನಾವಣೆ ರಿಸಲ್ಟ್ಗೂ ಇದಕ್ಕೇನು ಸಂಬಂಧ ಇದೆ ಮಾಡಿ ಕೇಳ್ತೀನಿ. ಅವ್ರ ಇವತ್ತು FIR ಆಗಿರ್ಬೇಕಾದ್ರೆ ಕಾಂಗ್ರೆಸ್ಗೂ ಅದಕ್ಕೇನು ಸಂಬಂಧ ಇದೆ? ಒಂದು ಮಹಿಳೆ ಹೆಣ್ಮಗಳು ಬಂದು ಕಂಪ್ಲೇಂಟ್ ಕೊಟ್ಟಾಗ ಆ ಕಾನೂನುಬದ್ಧವಾಗಿ ಕ್ರಮಗಳನ್ನು ಕೈಗೊಂಡಾಗ ಅದು ರಾಜಕೀಯ ಪ್ರೇರಿತ ಅಂತ ಹೇಳ್ತಕ್ಕಂಥದ್ದು, ಅದು ಹೆಣ್ಣಿಗೆ ಮಾಡ್ತಕ್ಕಂಥ ದ್ರೋಹನ ಮಾತನ್ನು ಹೇಳ್ತಾ ಇದ್ದೀನಿ. ಆ ಹೆಣ್ಣು ಬಂದಾಗ ಅದರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಈ ಕಾನೂನಲ್ಲಿ ಇರತಕ್ಕಂಥ ಅವಕಾಶಗಳು. ಅದು ಕಾಂಗ್ರೆಸ್ ಇರಲಿ, JDS ಇರಲಿ, ಬಿಜೆಪಿ ಇರಲಿ, ಅದು ಇಮ್ಮೆಟೀರಿಯಲ್ ವಿಚ್ ಪೊಲಿಟಿಕಲ್ ಪಾರ್ಟೀಸ್ ಇನ್ ಪವರ್. ಒನ್ ಪಾರ್ಟ್. ಸೆಕೆಂಡ್ ಪಾರ್ಟು ಅವರು ಲಂಚ ಕೇಳ್ತಕ್ಕಂಥ ಕಾಂಟ್ರಾಕ್ಟರ್ ಜೊತೆ ಇದು ಸರಿನಾ ಅಂತ ಹೇಳ್ತೀವಿ. ಇನ್ನೊಂದ್ರೆ ಒಕ್ಕಲಿಗರನ್ನ ಟೀಕೆ ಮಾಡ್ತಕ್ಕಂಥ ವಿಚಾರದಲ್ಲಿ ಮಾತಾಡ್ತಕ್ಕಂಥ ವಿಚಾರಗಳು, ಮೊನ್ನೆ ವಿಚಾರಗಳ ಕೇಸುಗಳು ಯಾವ್ದಾದ್ರು ಆದಾಗ ಎಷ್ಟೆಲ್ಲ ಮಾತಾಡಿದ್ರು, ಅವ್ರ ಮೇಲೆ ಕ್ರಮ ಕೈಗೊಳ್ಳು, ಇವ್ರ ಕ್ರಮ ಕೈಗೊಳ್ಳಂದ್ರು. ಇವತ್ತು ಅವ್ರದೇ ಶಾಸಕರ ಮೇಲೆ ಕ್ರಮಗಳಾದಾಗ ಅಲಯನ್ಸ್ ಪಾರ್ಟ್ನರ್ ಇರ್ಬೋದು ಅಥವಾ ಬಿಜೆಪಿ ಇರ್ಬೋದು, ಯಾಕೆ ಮೌನಕ್ಕೆ ಸುಮ್ಮನಾಗಿದ್ದಾರೆ? ಯಾಕೆ ಅಲ್ಲಿ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾರೆ ನಮ್ಮ ಮೇಲೆ ಮಾಡ್ತಾ ಇರ್ತಕ್ಕಂಥ ಒಂದು ರಾಜಕೀಯ ದ್ವೇಷ ಅಂತ ಹೇಳ್ತಕ್ಕಂಥ CT ರವಿರು ಆಗಿಂದಾಗೆ ಬಂದು ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು. ಅವರು ಹೇಳಬೇಕಾಗ್ತದೆ, ನಾನು ಜಾತಿ ರಾಜಕೀಯ ಮಾಡಿ ಅಂತ ಹೇಳೋದಿಲ್ಲ, ನೀವು ಒಕ್ಕಲಿಗರ ಪರ ಮಾತಾಡಿದ್ದನ್ನು ಕೇಳ್ತಾ ಇಲ್ಲ. ಆದರೆ ಯಾರು ಕಾನೂನ ಕೈ ತಗೊಂಡಿರ್ತಾರೋ, ಯಾರು ನಾಲಿಗೆನ ಹರಿಬಿಡಲಿಕ್ಕೆ ಯೋಚನೆ ಮಾಡ್ತಾರೋ, ಯಾರು ಮಹಿಳೆಯನ್ನ ಅವಮಾನ ಮಾಡ್ತಾರೋ, ಯಾರು ಈ ಸಂವಿಧಾನಕ್ಕೆ ಗೌರವ ಕೊಡಲು, ಯಾರು ದೀನ ದಲಿತರ ಬಗ್ಗೆ ಗೌರವ ಇಲ್ದರ ಮಾತಾಡ್ತಾರೋ, ಅಸಹ್ಯಕರವಾಗಿ ನಡ್ಕೊಳ್ತಾರೋ, ಅದು ಒಂದು ಜನಪ್ರತಿನಿಧಿಯಾಗಿ ನಡ್ಕೊಳ್ತಕ್ಕಂಥ ರೀತಿ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಈಸ್ ದಿಸ್ ದ ಬಿಜೆಪಿ ಕಾಲ್ಡ್ ದೆಮ್ಸೆಲ್ಫ್ ಎಸ್ ಎ ಪಾರ್ಟಿ ವಿತ್ ಡಿಫರೆನ್ಸ್? ಈ ಒಂದು ರೀತಿ ಕಾನೂನು ರೀತಿ ಕ್ರಮಗಳನ್ನು ಕೈಗೊಂಡಾಗ ಕಾಂಗ್ರೆಸ್ ದ್ವೇಷದ ರಾಜಕಾರಣ ಮಾಡ್ತದೆ. ಒಂದು ವೇಳೆ ಕ್ರಮ ಕೈಗೊಳ್ಳದೇ ಇದ್ರೆ ಕಾನೂನೇ ಇಲ್ಲ ಈ ದೇಶದಲ್ಲಿ, ಕಾನೂನ ಪರಿಪಾಲನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಸರ್ಕಾರ ಜೀವಂತ ಇಲ್ಲ ಅಂತ ಹೇಳ್ತಕ್ಕಂಥವ್ರು. ನಾನು ನಿಮ್ನ ಕೇಳ್ತೀನಿ, ಚುನಾವಣೆಯಲ್ಲಿ ಸೋಲು ಗೆಲುವು ಯಾರಾದ್ರೂ ಆಗ್ಲಿ, ಸುರೇಶ್ ಸೋತಿರ್ಬೋದು, ಮಂಜುನಾಥ್ ಗೆದ್ದಿರ್ಬೋದು, ಅದಕ್ಕೆ ಸಂಬಂಧವೇ ಇಲ್ಲ. ನಾವು ಕೇಳ್ತೀನಿ, ಅವ್ರನ್ನ ಯಾರಾದ್ರೂ ಅವ್ರ ಬಾಯಿನ ಹರಿಬಿಡ್ಲಿಕ್ಕೆ ಹೇಳಿದ್ವಾ? ನಾವು ಬಾಯಿ ಬಂದಾಗ ಮಾತಾಡ್ಲಿಕ್ಕೆ ಹೇಳಿದ್ವಾ? ಹೆಣ್ಮಗಳನ್ನ ಕರ್ಕೊಂಡೋಗಿ 2 ವರ್ಷಗಳ ಕಾಲ ರೇಪ್ ಮಾಡ್ಲಿಕ್ಕೆ ಹೇಳಿದ್ವಾ? ಅದ್ರ ಜೊತೆಗೆ ಇನ್ನೊಬ್ಬ ಕೊಟ್ಟು ಕಂಪ್ಲೇಂಟ್ ಕೊಡ್ಸಿದ್ರಿ. ಹನುಮಂತರಾಯಪ್ಪನ ಆಡಿಯೋ ಬಂತು, ಅವ್ರು ಒಪ್ಕೊಂಡ್ರು, ಹೌದು ನಂದೇ ಆಡಿಯೋ. ಇರ್ಲಿ, ಯಾರೇ ಇರ್ಲಿ, ಹೆಣ್ಣು ಮಕ್ಕಳ ವಿಚಾರದಲ್ಲಿ, SC ST ವಿಚಾರದಲ್ಲಿ ಅಥವಾ ಮನುವಾದದ ವಿರುದ್ಧವಾಗಿ ಏನಾದರೂ ಯೋಚನೆ ಮಾಡಿದರೆ, ಮನುಷ್ಯತ್ವದ ವಿರುದ್ಧ ಯೋಚನೆ ಮಾಡಿದಾಗ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳ್ತಕ್ಕಂಥದ್ದು ಎಲ್ಲ ಪಕ್ಷಗಳ ಔದಾರ್ಯ ಆಗಬೇಕಾಗ್ತದೆ. ಅದು ರಾಜಕೀಯ ಪಕ್ಷವಾಗಿರುತ್ತೆ, ಕಾಂಗ್ರೆಸ್ ಆಡಳಿತ ಪಕ್ಷದಲ್ಲಿದೆ, ನಾವು ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ. ಖಂಡಿತವಾಗ್ಲೂ ಕೈಗೊಳ್ತೀವಿ ಅಂತ ಮಾತು ಹೇಳ್ತೀವಿ. ಆದರೆ ಮಹಿಳೆಯರಿಗೆ ಗೌರವ ಕೊಟ್ಟು ಮಾತಾಡ್ತಕ್ಕಂಥದ್ದು ಕಲಿಬೇಕಾಗ್ತದೆ. ಸರಿ, ರಾಜುಗೌಡ್ರೆ, ಕಂಪ್ಲೇಂಟ್ ಬಂತು, ಅತ್ಯಂತ ಕೆಟ್ಟ ಪದಗಳಪ್ಪ. ಈ ಮಾಧ್ಯಮಗಳಲ್ಲಿ ಅದನ್ನ ವಿತೌಟ್ ಬಿ ಪ್ರಸಾರ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಷ್ಟು ಕೆಟ್ಟ ಪದಗಳ ಬಳಕೆ. ಅದು ಮುನಿರತ್ನ ಅವ್ರದ್ದು ಹೌದೋ ಅಲ್ಲೋ ಅದು ತಪಾಸಣೆ ಆಗ್ಲಿ. ಬಟ್ ಆರೋಪ ಬಂದ ಮೇಲೆ ಕಾನೂನಾತ್ಮಕ ಕ್ರಮ ಕೈಗೊಂಡ್ರೆ ಇದಕ್ಕೂ ಲೋಕಸಭಾ ಚುನಾವಣೆಗೂ ನಿಮ್ಮ ಮೈತ್ರಿ ಪಾರ್ಟ್ನರ್ಗಳು ಕಂಪೇರ್ ಮಾಡಿ ಮಾತನಾಡೋದು ರಾಜಕೀಯ ದ್ವೇಷ ಅಂತ ಹೇಳೋದು. ಹಾಗಾದ್ರೆ ಕಾನೂನಾತ್ಮಕವಾಗಿ ಕ್ರಮ ಕೈಗೊಂಡ್ರೆ ರಾಜಕೀಯ ದ್ವೇಷನ? ಅದು ಮೊದಲನೇ ಪಾಯಿಂಟ್ ಹೇಳಬೇಕು ಅಂದ್ರೆ, ಮುನಿರತ್ನ ಅವರು ಮಾತಾಡಿದ್ರೆ ಕ್ರಮ ಕೈಗೊಂಡಿದ್ರಲ್ಲಿ ಯಾವುದೇ ತಪ್ಪಿಲ್ಲ. ಒಂದು ಜಾತಿನ, ಯಾವುದೇ ಒಂದು ಜನಾಂಗನ ನಿಂದನೆ ಮಾಡೋದು ಯಾರೇ ಮಾಡಿದ್ರು ತಪ್ಪು. ಯಾಕೆಂದ್ರೆ ನಾವು ಬದುಕ್ತಾ ಇರೋದು ನಾಗರಿಕ ಸಮಾಜದಲ್ಲಿ. ವೆದರ್ ಒಕ್ಕಲಿಗರನ್ನಾಗಿರ್ಬೋದು, ಹಿಂದುಳಿದ ವರ್ಗದವ್ರನ್ನಾಗಿರ್ಬೋದು, ಯಾರನ್ನೇ ಬೈಲಿ, ಯಾರನ್ನೂ ಬೈಯೋ ಹಕ್ಕಿಲ್ಲ ಈ ಸಂವಿಧಾನದಲ್ಲಿ. ಅಂಬೇಡ್ಕರ್ ಅವರು ಸಂವಿಧಾನ ಬರೆದು ಕೊಟ್ಟಿದ್ದು ಎಲ್ಲರೂ ಸಹಬಾಳ್ವೆ ನಡೆಸಲಿ ಅಂತ. ಅಲ್ಲಿಂದ ಆಚೆಗೆ ಈ ರಾಜಕೀಯ ದ್ವೇಷ ಅನ್ನೋ ಒಂದು ಚಿಂತನೆ ಹುಟ್ಟಾಕಿದಾರಲ್ಲ. ರಾಜಕೀಯ ದ್ವೇಷ ಯಾವ ರೀತಿ ಅನ್ನೋ ಮಟ್ಟಕ್ಕೆ ಯೋಚನೆ ಮಾಡಿದಾಗ, ಮೊನ್ನೆ ಸಬ್ ಇನ್ಸ್ಪೆಕ್ಟರ್ ಒಬ್ರು ತೀರ್ಕೊಂಡ್ರು, ಪರಶುರಾಮ್ ಅಂತೇಳಿ ಸಬ್ ಇನ್ಸ್ಪೆಕ್ಟರ್ ಒಬ್ರು ತೀರ್ಕೊಂಡ್ರು. ಲಂಚ ಕೇಳಿದ್ರು ಅಂತೇಳಿ ದೊಡ್ಡ ಮಟ್ಟದ ಸುದ್ದಿ ಆಯಿತು. ಮತ್ತೆ ಅದಕ್ಕೆ ಅಟ್ರಾಸಿಟಿ ಕೂಡ ಬುಕ್ ಆಯಿತು. ಆದರೆ ಸರ್ಕಾರ ನಡೆಸ್ತಾ ಇರೋಂಥ ಕಾಂಗ್ರೆಸ್ಗೆ ನಾವು ಹೇಳೋದು, ನಾಗರಿಕರಾಗಿ ನಾವು ಕೇಳೋವಂಥ ಪ್ರಶ್ನೆ, ಚಿನ್ನಾರೆಡ್ಡಿನ ಇವತ್ತವರೆಗೂ ಅರೆಸ್ಟ್ ಮಾಡಲಿಲ್ಲ. ಮುನಿರತ್ನವ್ರನ್ನ ಅರೆಸ್ಟ್ ಮಾಡಿದ್ರು. ಒಂದ್ ನಿಮಿಷ ಲೆಟ್ ಮಿ ಫಿನಿಶ್. ಆಯ್ತು, ಮಾತಾಡಿ. ಅಯ್ಯೋ, ನಿಮ್ದೇ ಸರ್ಕಾರನೇ ನಿಮ್ದು, ನಾವು ಮಾತಾಡೋದ ಅಂದ್ರೆ ಬೇಡ ಖಂಡಿತ. ಅಯ್ಯೋ ಅಲ್ಲಲ್ಲ, ನಿಮ್ಗೇನು ಅವಕಾಶ ಕೊಡಲ್ಲ ಅನ್ನಕ್ ಆಗದೇ ಇಲ್ಲ ಅವರು. ಚಿನ್ನಾರೆಡ್ಡಿ ಅವರು ಇವತ್ತವರೆಗೂ ಅವ್ರು ಅರೆಸ್ಟ್ ಆಗ್ಲಿಲ್ಲ.
ಕಾರಣ ಏನು ಅನ್ನೋದನ್ನ ಅವರು ಸ್ಪಷ್ಟಪಡಿಸ್ಲಿ. ಇದು ದ್ವೇಷದ ರಾಜಕಾರಣನ ಇನ್ನೊಂದ. ಆದ್ರೆ ಮುನಿರತ್ನ ಅವ್ರು ಬೈದಿರೋದಾದ್ರೆ ನಿಜವಾಗ್ಲೂ ಅವರು ಶಿಕ್ಷಾರ್ಹರೇ, ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ. ಈ ನಾಡಿನ ಜನತೆಯ ಪರವಾಗಿ ನೇರವಾಗಿ ನಾನು ಹೇಳ್ತೀನಿ, ಇಂಥ ಕೆಟ್ಟ ಕೊಳಕ ಭಾಷೆನ ಬಳಸಿದ್ರೆ ಅವ್ರು ನಿಜವಾಗ್ಲೂ ಶಿಕ್ಷೆಗೆ ಒಳಪಡಬೇಕಾದವ್ರೆ. ಆದ್ರೆ ಚಿನ್ನಾರೆಡ್ಡಿ ಅವರು ದುಡ್ಡು ಕೇಳಿದ್ದಾರೆ, ಇಷ್ಟೆಲ್ಲ ಮಾಡಿದ್ದಾರೆ, ಅವರು ಶಿಕ್ಷೆಗೆ ಅರೆಸ್ಟ್ ಆಗಕ್ಕೆ ಯೋಗ್ಯರಲ್ವಾ ಅನ್ನೋದು ನನ್ನ ಇನ್ನೊಂದು ಪ್ರಶ್ನೆ. ಯಾಕೆ ಅಂದ್ರೆ ನಾವು ದ್ವೇಷದ ರಾಜಕಾರಣ ಮಾಡ್ತಿಲ್ಲ ನೋಡಿ. ಎಲೆಕ್ಷನ್ಸ್ ನಡೀತವೆ, ಕಾಂಗ್ರೆಸ್ದು ನಡೆಯುತ್ತೆ, ಬಿಜೆಪಿದು ನಡೆಯುತ್ತೆ, JDS ನಡೆಯುತ್ತೆ, ಎಲೆಕ್ಷನ್ಸ್ಗಳಾಗ್ತವೆ. ಅದ್ರ ಬಗ್ಗೆ ಯಾರ್ದು ಎರಡಷ್ಟು ಒಂದ್ ಚಿಕ್ಕ ಸಂದೇಹ ಏನಂತಂದ್ರೆ, ಈಗ ಮೂಡಾ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಅನುಮಾನ ಬಂತು, ಸಮರ್ಥಿಸ್ಕೊಂಡು ಅದೇನೋ ಪಾದಯಾತ್ರೆನೋ ಅಥವಾ ಊರೂರಲ್ಲಿ ಸಮಾವೇಶ ಮಾಡಿದಾಗ ಆರೋಪ ಹೊತ್ತವ್ರ ಮೇಲೆ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಕಾಂಗ್ರೆಸ್ ಪಕ್ಷದವರು. ಕಾನೂನಾತ್ಮಕ ತನಿಖೆ ನಡೀಲಿ, ಸತ್ಯಾಸತ್ಯತೆ ಆಚೆ ಬರ್ಲಿ ಹೇಳಿದ್ರಲ್ವಾ ನಿಮ್ಮ ಮೈತ್ರಿ ಪಾರ್ಟ್ನರು, ನಿಮ್ಮ ಪಕ್ಷದ ನಾಯಕರು ಕೂಡ. ಈಗ ಬಿಜೆಪಿ ಮಾಡ್ತಿರೋ ಸಮರ್ಥನೆ ಅಲ್ವಾ? ನೋಡಿ, ಕಾನೂನಾತ್ಮಕವಾಗಿ ತನಿಖೆ ನಡೀತಿರ್ಬೇಕಾದ್ರೆ ಡಿಫೆನ್ಸಿವ್ ಮೋಡ್ಗೆ ಯಾಕೆ ಹೋಗ್ಬೇಕು ಬಿಜೆಪಿ? ಈಗ ನಾನು ಬಿಜೆಪಿ ವಿಚಾರ ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ, ಒಂದು. ಅಂಡ್ ಎರಡನೇದು, ಈಗ ಅವರ ಪಕ್ಷದಲ್ಲಿ ನಡೆದಿದೆ ಅಂದಾಗ ಅದು ತನಿಖೆ ಆಗ್ಲಿ. ಅವರು ಮುನಿರತ್ನ ಅರೆಸ್ಟ್ ಮಾಡಿ ಅಂತ ಯಾವೊಬ್ಬ ಲೀಡರ್ನು ಹೇಳಿಲ್ಲ ಮಾಡಬೇಡಿ ಅಂತ. ಯಾಕೆ ಹೇಳಿಲ್ಲ ಅಂದ್ರೆ ಏನಾಗಿದೆ ಸರ್ಕಮ್ಸ್ಟೆನ್ಸ್, ಒಂದ್ ನಿಮಿಷ ಸರ್, ಸರ್ಕಮ್ಸ್ಟೆನ್ಸ್ ನೋಡ್ಕೊಳ್ಳಿ. ದ್ವೇಷದ ರಾಜಕಾರಣವನ್ನು ಕಾಂಗ್ರೆಸ್ ಮಾಡ್ತಾ ಇರೋದು. ಹೌದು ಸರ್, ಇಲ್ಲಿ ಅಲ್ಲ ದ್ವೇಷದ ರಾಜಕಾರಣ ನಡೀತಾ ಇದೆ ಸರ್. ಕಾಂಗ್ರೆಸ್ ಕಾರಣ ಅಂತ ಹೇಳ್ತಾ ಇಲ್ಲ ನಾವು. ನೋಡ್ರಿ, ಕಾನೂನಿಗಿಂತ ನೀವು ದೊಡ್ಡವರಲ್ಲ, ನಾನು ಕಾನೂನಿಗಿಂತ ಯಾರು ದೊಡ್ಡವರಲ್ಲ. ಅರೆಸ್ಟ್ ಮಾಡೋದ್ರ ಬಗ್ಗೆ ನಮ್ದು ಚಕಾರ ಇಲ್ಲ. ಆದ್ರೆ ಚಿನ್ನಾರೆಡ್ಡಿ ಹೇಳ್ತಾ ಇಲ್ಲ, ಅವ್ರು ಮೇಡಮ್ ಕೇಳ್ತಾ ಇರ್ತಕ್ಕಂಥದ್ದು ಬಿಜೆಪಿ ಈ ರೀತಿ ಡಿಫೆನ್ಸಿವ್ ಮಾಡೆಲ್ ಹಾಕಿದ್ದಾರೆ ಅಂತ. ಅದಕ್ಕೆ ಉತ್ತರ ಹೇಳ್ತೀನಿ ಕೇಳಿ. ಆ ಸಬ್ ಇನ್ಸ್ಪೆಕ್ಟರ್ ಸಾವು ವಿಚಾರದಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ವೆರಿ ಕ್ಲಿಯರ್, ಅದು ಹಾರ್ಟ್ ಅಟ್ಯಾಕ್ ಆಗಿರ್ತಕ್ಕಂಥ ವಿಚಾರಗಳನ್ನ ಹೇಳ್ತಾ ಇದ್ದೀನಿ. ನೀವು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಗ್ಗೆ ಹೇಳ್ತಿದ್ದೀರಿ, PSI ಪರಶುರಾಮ್ ಅವ್ರದ್ದು. ಇಲ್ಲಿ ಮುನಿರತ್ನ ಅವ್ರ ಆಡಿಯೋ ಹೌದೋ ಅಲ್ಲೋ ಅನ್ನೋದು ರಿಪೋರ್ಟ್ ಅಲ್ಲಿ ಬಂದಿದೆ. ನಾನು ಜಡ್ಜ್ಮೆಂಟ್ ಸ್ಟೇಟ್ಮೆಂಟ್ ಮಾಡ್ತಾ ಇಲ್ಲ. ಮುನಿರತ್ನ ಅವ್ರ ವಿಚಾರದಲ್ಲಿ ಕೂಡ ನಾನು ಜಡ್ಜ್ಮೆಂಟ್ ಸ್ಟೇಟ್ಮೆಂಟ್ ಮಾಡಲ್ಲ. ಕಾನೂನು ತನ್ನ ಕ್ರಮವನ್ನು ಕೈಗೊಳ್ಳಲಿಕ್ಕೋಸ್ಕರ ನ್ಯಾಯಾಲಯ ತನ್ನ ಕೆಲಸವನ್ನು ಮಾಡಿದಾಗ ಅದರಲ್ಲಿ ಕಾಂಗ್ರೆಸ್ ಹೇಳ್ತಕ್ಕಂಥದ್ದು ನಾಚಿಕೆ ಕೆಟ್ಟ ಸಂಗತಿ. ನಾನು ರಾಜು ಅವ್ರ ಬಗ್ಗೆ ಹೇಳ್ತಾ ಇಲ್ಲ, ನಾನು ರಾಜು ಅವ್ರ ಬಗ್ಗೆ ಹೇಳ್ತಾ ಇಲ್ಲ. ನೀವು ಹೇಳ್ತೀರಿ, ನಾನು ಹೇಳ್ತೀನಿ. ಚಿನ್ನಾರೆಡ್ಡಿ ಕೇಸಲ್ಲಿ ನೀವೇನ್ ಮಾಡಿದ್ರಿ? ನಾನು ಹೇಳ್ತಾ ಇದ್ದೀನಿ ಕೇಳಿ. ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳ್ತಾ ಇದೆ. ಕೇಸ್ಗೆ ಇನ್ನೊಂದು ಕೇಸ್ಗಳು ಹೇಳಿದ ಮುನಿರತ್ನ ಅವರು ಮಾತಾಡಿರ್ತಕ್ಕಂಥದ್ದು ನೀವು ಇಂಡೈರೆಕ್ಟ್ ಜಸ್ಟಿಫೈ ಮಾಡ್ಕೊಳ್ಳೋಕೆ ಸಾಧ್ಯನಾ? ಮುನಿರತ್ನ ಅವರು ದಲಿತರ ಬಗ್ಗೆ ಮಾತಾಡಿದ್ರೆ ಸರಿನಾ? ಮುನಿರತ್ನ ಅವರು ಮಹಿಳೆಯರಿಗೆ ಮಾಡಿದ ದೌರ್ಜನ್ಯ ಸರಿನಾ? ಇನ್ನೊಬ್ಬ ಕಾರ್ಪೊರೇಟ್ ಪತಿನ ಟೀಕೆ ಮಾಡ್ತಾ ಇಲ್ಲ. ಟೀಕೆ ಮಾಡಲ್ಲ. ನೀವು ತಿಳ್ಕೋಬೇಕಾಗ್ತದೆ, ಈ ಕೇಸಲ್ಲಿ ಮಹಿಳೆಯರ ನೀವು ಮಾಡ್ತಾರ ನಡೆ ಸರಿನಾ ಅಂತ ಕೇಳ್ತಾ ನಾವು ಮಾಡ್ತಾ ಇರೋ ಹೇಳ್ತೀನಿ ಕೇಳಿ. ಕಾನೂನುಬದ್ಧವಾಗಿ ನಡ್ಕೊಳ್ತಾ ಇದ್ದ ಯಾವ್ದಾದ್ರು ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಮಾತ್ರ ಅಂತ ಹೇಳ್ತೀನಿ ಕೇಳಿ. ಚಿನ್ನಾರೆಡ್ಡಿ ಕೇಸಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ. ನೀವು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡಿದ್ದೀರಾ? ನೀವು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡಿದ್ದೀರಾ? ನೀವು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡಿದ್ರೆ ಈ ಮಾತುಗಳನ್ನ ಮಾತಾಡೋದಿಲ್ಲ. ಆರೋಪ ಮಾಡ್ತಕ್ಕಂಥದ್ದು ಮತ್ತು ಸಾಕ್ಷ್ಯಾಧಾರಗಳು ಮಾಡ್ತಕ್ಕಂಥದ್ದು ವಿಡಿಯೋಗಳ ಪ್ರೆಸೆಂಟ್ ರಿಪೋರ್ಟ್ ನೋಡಿ ಆಮೇಲೆ ಅರೆಸ್ಟ್ ಮಾಡ್ತೀರಾ ನೀವು? 100% we need an evidence to arrest anybody. Today there is an evidence on this person. There is an audio, video, ಅಧಿಕಾರಿಗಳು ಸುಳ್ಳ ಆರೋಪ ಮಾಡಿರೋ ಸುಳ್ಳ. ರಾಜುಗೌಡ್ರ ಹೇಳಿಕೆಯಲ್ಲಿ ಆರೋಪ ಮಾಡಿರೋ ಸುಳ್ಳ. ಆರೋಪನ ನೀವು